ಒಂದು ಕಡೆ ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ಅಂದ್ರೆ ತಪ್ಪಾಗಲ್ಲ. ಹದಿನೇಳು ವರ್ಷಗಳಿಂದ RCB ಏನಿದೆ ಆ ಒಂದು ಸ್ಟೇಡಿಯಂನಲ್ಲಿ ಏನು ಚೆನ್ನೈನಲ್ಲಿ ಏನು ಪಂದ್ಯ ನಡೀತೆ ಆ ಪಂದ್ಯದ ಸ್ಟೇಡಿಯಂನಲ್ಲಿ RCB ಗೆದ್ದಿಲ್ಲ. ಹಿಂದೇನಾದ್ರು ಗೆಲ್ಲುವ ಮೂಲಕ ಇತಿಹಾಸ ಬರೆಯುತ್ತಾ? ಚೆನ್ನೈನಲ್ಲಿ RCB ಮೋಡಿ ಮಾಡುತ್ತಾ? ಈ ಪ್ರಶ್ನೆ ಸಾಕಷ್ಟು ಕುತೂಹಲ ಉಂಟು ಮಾಡಿರುವಂಥದ್ದು. ಯಾಕೆಂದರೆ 17 ವರ್ಷಗಳಿಂದ RCB ಏನಿದೆ ಆ ಒಂದು ಸ್ಟೇಡಿಯಂನಲ್ಲಿ ಏನು ಚೆನ್ನೈನಲ್ಲಿ ಏನು ಪಂದ್ಯ ನಡೀತೆ ಆ ಪಂದ್ಯದ ಸ್ಟೇಡಿಯಂನಲ್ಲಿ RCB ಗೆದ್ದಿಲ್ಲ. ಹಿಂದೇನಾದ್ರು ಗೆಲ್ಲುವ ಮೂಲಕ ಇತಿಹಾಸ ಬರೆಯುತ್ತಾ? ಈಗ ನೋಡ್ತಾ ಹೋದರೆ RCB ಮತ್ತು CSK ಏನು ಎರಡು ತಂಡಗಳಿದ್ದಾವೆ, ಇದುವರೆಗೂ 33 ಪಂದ್ಯಗಳಲ್ಲಿ ಮುಖಾಮುಖಿ ಆಗಿರುವಂಥದ್ದು. ಸೊ ಇದರಲ್ಲಿ 11 ಪಂದ್ಯಗಳಲ್ಲಿ ಮಾತ್ರ RCB ಗೆದ್ದಿರುವಂಥದ್ದು. ಇನ್ನು ಉಳಿದಂತಹ ಏನು 21 ಪಂದ್ಯ ಇದೆ, ಈ 21 ಪಂದ್ಯಗಳಲ್ಲಿ CSK ಗೆದ್ದಿರುವಂಥದ್ದು ಒಂದು ಪಂದ್ಯ ಮಾತ್ರ ಟೈ ಆಗಿರುವಂಥದ್ದು. ಸೊ ಇದೆಲ್ಲ ನೋಡ್ತಿದ್ರೆ CSK ಏನಿದೆ, CSK ಮೇಲ್ಗೈನ ಸಾಧಿಸಿರುವಂಥದ್ದು. ಈ 17 ವರ್ಷಗಳಲ್ಲಿ ಏನಿದೆ, 17 ವರ್ಷಗಳಲ್ಲಿ ಈ ಒಂದು ಮೈದಾನದಲ್ಲಿ RCB CSK ವಿರುದ್ಧ ಗೆದ್ದಿಲ್ಲ. ಸೊ ಹಿಂದೇನಾದ್ರು RCB ರಜತ್ ಪಟಿದಾರ್ ನೇತೃತ್ವದಲ್ಲಿ ಗೆದ್ದು ಇತಿಹಾಸ ಬರೆಯುತ್ತಾ? ಸೊ ಇದೆಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನನ್ನ ಜೊತೆ ಹನುಮಂತ್ ಇದ್ದಾರೆ. ಹನುಮಂತ್, ಏನು ಇಂದು ಪಂದ್ಯ ನಡೀತಾ ಇರುವಂಥದ್ದು CSK ಮತ್ತು RCB ನಡುವೆ ಪಂದ್ಯ ನಡೀತಾ ಇದೆ. ಒಂದು ಕಡೆ ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ಅಂದ್ರೆ ತಪ್ಪಾಗಲ್ಲ. ಯಾಕೆಂದರೆ ಒಂದು ಕಡೆ CSK ಫ್ಯಾನ್ಸ್ ಇದ್ದಾರೆ, ಇನ್ನೊಂದು ಕಡೆ RCB ಫ್ಯಾನ್ಸ್. ಇಬ್ಬರಿಗೂ ಸಹ ಒಂದು ಪಂದ್ಯ, ಈ ಒಂದು ಪಂದ್ಯ ಅಂದರೆ ಸಾಕಷ್ಟು ಒಂದು ಹೈ ವೋಲ್ಟೇಜ್ ಪಂದ್ಯ ಅನ್ಸ್ಕೊಂಡಿರೋದು. ಸೊ ಏನು ಹೇಳ್ತೀರಿ, ಇವತ್ತು ಏನೋ ಚೆನ್ನೈನಲ್ಲಿ ಒಂದು ಪಂದ್ಯ ನಡೀತಾ ಇರುವಂಥದ್ದು. ಸೊ ಏನೆಲ್ಲ ಸ್ಟ್ರಾಟಜಿ ಇದೆ, ಏನೆಲ್ಲ ಪ್ಲಾನ್ ಇದೆ? ಇತಿಹಾಸನ ಒಂದು ಸಲ ತಿರುಗಿ ನೋಡೋದಾದರೆ 17 ವರ್ಷ ಆಯ್ತು. ಅಲ್ಲಿ 17 ವರ್ಷದಿಂದ ಗೆದ್ದೇ ಇಲ್ಲ. ಅನಿಲ್ ಕುಂಬ್ಳೆ ಅವರ ನೇತೃತ್ವದಲ್ಲಿ ಚೆನ್ನೈ ಅದೇ ಗ್ರೌಂಡ್, ಹೋಮ್ ಗ್ರೌಂಡ್ ಚಿದಂಬರಂ ಸ್ಟೇಡಿಯಂನಲ್ಲಿ ಗೆದ್ದಿರ್ತಕ್ಕಂಥ ಟೀಮು ಕಳೆದ 17 ವರ್ಷಗಳಿಂದ ಗೆದ್ದೇ ಇಲ್ಲ ಅಲ್ಲಿ. ಅವಾಗಿನ ವಿರಾಟ್ ಕೊಹ್ಲಿ ಇಂಡಿಯಾ ಟೀಮ್ ಸೆಲೆಕ್ಟೂ ಆಗಿಲ್ಲ. ಅವ್ರ ವೈಫ್ ಅಂದರೆ ಅನುಷ್ಕಾ ಶರ್ಮಾ ಇನ್ನು ಬಾಲಿವುಡ್ಗೆ ಎಂಟ್ರಿನೇ ಇಲ್ಲ. ಈ ಎಲ್ಲ ಬೆಳವಣಿಗೆ ನೋಡೋದಾದರೆ ಎಷ್ಟೋ ನಾಯಕರು ಚೇಂಜು ಆದರು. MS ಧೋನಿ ಕೂಡ 17 ಇಷ್ಟು ವರ್ಷದ ಜರ್ನಿನ ಉತ್ತರಾಧಿಕಾರಿಯನ್ನಾಗಿ ಋತುರಾಜ್ ಗಾಯಕ್ವಾಡ್ ಕೊಟ್ಟರು. ತದನಂತರ ಇನ್ನು RCB ನೋಡೋದಾದರೆ ತುಂಬ ಜನ ಕ್ಯಾಪ್ಟನ್ಸ್ ಚೇಂಜ್ ಆಗಿದ್ದಾರೆ. ಕಳೆದ ಬಾರಿ ಡುಪ್ಲೆಸಿಸ್ ಇದ್ದರು, ಅದಕ್ಕೂ ಹಿಂದೆ ನಮ್ಮ ವಿರಾಟ್ ಕೊಹ್ಲಿ ಇದ್ರು, ಕಿಂಗ್ ಅಂತಲೇ ಹೆಸರುವಾಸಿ ಅವರಿದ್ದರು. ಈಗ ಉತ್ತರಾಧಿಕಾರಿಯನ್ನಾಗಿ ರಜತ್ ಪಟಿದಾರಿಗೆ ಸಿಕ್ಕಿದೆ. ಈ ಬಾರಿ ಅಂದರೆ ಇಷ್ಟು ವರ್ಷದ್ದೇ ಏನಾದರೂ ಚೇಂಜ್ ಆಗ್ಬೋದಾ? ನಮ್ಮ ರಜತ್ ಪಟಿದಾರ್ ಏನಾದರೂ ಮೋಡಿ ಮಾಡ್ಬೋದಾ? ಅಲ್ಲಿ ಅವ್ರ ಕ್ಯಾಪ್ಟನ್ಸಿಯಲ್ಲಿ ಏನಾದರೂ 17 ವರ್ಷದ ರೆಕಾರ್ಡ್ ಬ್ರೇಕ್ ಆಗ್ಬೋದಾ? ಈ ಎಲ್ಲ ಯಕ್ಷ ಪ್ರಶ್ನೆಗಳು ಕಾಡ್ತಾಯಿವೆ. ಈ ಎಲ್ಲ ನೋಡ್ತಾ ಇದ್ರೆ ಬ್ಯಾಟಿಂಗ್ ಲೈನಪ್ಪು, ಬೌಲಿಂಗ್ ಲೈನಪ್ಪು ಅನ್ನೋದು ಅವರು ಸ್ಪಿನ್ ದಾಳಿ ಜಾಸ್ತಿ ಇಟ್ಕೊಂಡಿದ್ದಾರೆ. ಸುಮಾರು 4ರಿಂದ 5 ಜನ ಸ್ಪಿನ್ ದಾಳಿ ಇದೆ. ನೂರ್ ಅಹ್ಮದ್ ಕಳೆದ ಬಾರಿ 4 ವಿಕೆಟ್, ಒಂದೇ ಮ್ಯಾಚ್ನಲ್ಲಿ 4 ವಿಕೆಟ್ ತೆಗೆದು ಮುಂಬೈನ ಮಕಡೆ ಮಲಗಿಸಿದಂಥ ಆಟಗಾರ. 10 ಕೋಟಿ ಬಿಲ್ಡ್ ಆಗಿದ್ರು ಅವರು. ತದನಂತರ ಅವ್ರು ನೋಡೋದಾದ್ರೆ ಅನುಭವಿ ಅಶ್ವಿನ್ ಇದ್ದಾರೆ. ಅಶ್ವಿನ್ ಆದಮೇಲೆ ರಚಿನ್ ರವೀಂದ್ರ ಬರ್ತಾರೆ, ಅಲ್ಲಿಗೆ ಜಡೇಜಾ ಬರ್ತಾರೆ. ಈಗ ನೋಡಿ ಸಾಲು ಬರೀ ಸ್ಪಿನ್ ಅಟ್ಯಾಕೇ ಇದೆ ಅಲ್ಲಿ. ಚಿದಂಬರಂ ಸ್ಟೇಡಿಯಂ ಬಹುತೇಕ ಸ್ಪಿನ್ನಿಗೆ ಜಾಸ್ತಿ ಸಪೋರ್ಟ್ ಇದೆ ಅಲ್ಲಿ. ಇನ್ನು ನಮ್ಮ RCB ನೋಡೋದಾದರೆ RCBಯಲ್ಲಿ ಕೃಣಾಲ್ ಪಾಂಡ್ಯ ಮತ್ತು ಸುಯೇಶ್ ಶರ್ಮಾ ಇವತ್ತೇನಾದರೂ ಚೇಂಜಾಗಿ ನಮ್ಮ ಲಕ್ಕಿ ಮ್ಯಾನ್ ಹಾಕೊಂಡ್ರು ಹಾಕೋಬೋದು. ಯಾಕಂದ್ರೆ ಅವ್ರು ಕಳೆದ ಬಾರಿ ಭಾಳ ಲಕ್ಕಿ ಮ್ಯಾನ್ ಅಂತಲೇ ಹೆಸರುವಾಸಿ ಆಗಿದ್ರು ಅವರು, ಸ್ವಪ್ನಲ್ ಸಿಂಗ್ ಅಂತೇಳಿ. ಸ್ವಪ್ನಲ್ ಸಿಂಗ್ ಏನಾದರೂ ಇವತ್ತು ಪ್ಲೇಯಿಂಗ್ ಲೆವೆನ್ನಲ್ಲಿ ಏನಾದರೂ ಇದ್ದರೆ ಬಹುತೇಕ ನಮ್ಮ RCBನೂ ಕೂಡ 3 ಜನ ಸ್ಪಿನ್ನರ್ನ ಇಟ್ಟಂಗಾಗುತ್ತೆ. ನೆಕ್ಸ್ಟ್ ತದನಂತರ ಸಪೋರ್ಟೆಡ್ ಆಗಿ ಲಿವಿಂಗ್ಸ್ಟನ್ ಅವರು ಕೂಡ ಸ್ಪಿನ್ ಬೌಲರ್ ಮಾಂತ್ರಿಕನೇ, ಬೆಸ್ಟ್ ಆಲ್ರೌಂಡರು ಕೂಡ ಹೌದವರು. ಅವ್ರೇನಾದರೂ ಕಣಕ್ಕೆ ಹಿಡಿದ್ರೆ ನಮ್ಮಲ್ಲೂ ಕೂಡ 4 ಜನ ಸ್ಪಿನ್ ಅಟ್ಯಾಕ್ ಇದೆ. ಇನ್ನು ಸ್ಪೀಡ್ ಬೌಲಿಂಗ್ ಅಂದರೆ ಇವತ್ತು ಭುವನೇಶ್ವರ್ ಕುಮಾರ್ ಆಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಜಾಸ್ತಿ ಇದೆ. ಯಾಕಂದರೆ ಕಳೆದ ಬಾರಿ KKR ಮೇಲೆ ಅವ್ರನ್ನ ಕುಂದಿರಿಸಿದ್ರು, ಇಂಜುರಿ ಅಂತೇನೋ ಕುಂದಿರಿಸಿದ್ರು ಅವ್ರನ್ನ. ತದನಂತರ ಇವತ್ತು ಗೆಲ್ಲಲೇಬೇಕಾದಂಥ ಮ್ಯಾಚ್, 17 ವರ್ಷದ ರೆಕಾರ್ಡ್ನ ಬ್ರೇಕ್ ಮಾಡಬೇಕಂದ್ರೆ ಭುವನೇಶ್ವರ್ ಕುಮಾರ್ ಅಲ್ಲಿ ಇರಬೇಕು. ಸ್ವಿಂಗ್ ಕಿಂಗ್ ಅಂತಲೇ ಹೆಸರುವಾಸಿ ಅವರು. ಇನ್ನೊಂದು ಕಡೆ ವಿರಾಟ್ ಕೊಹ್ಲಿ ಕಿಂಗ್ ಆದರೆ ಅವ್ರು ಸ್ವಿಂಗ್ ಕಿಂಗ್, ಬ್ಯಾಟಿಂಗ್ ಕಿಂಗು ಇದ್ದಾರೆ, ಬೌಲಿಂಗ್ ಕಿಂಗು ಇದ್ದಾರೆ. ಅವರೇನಾದರೂ ಆಡಿದರೆ ಇವತ್ತು ಟಾಪ್ ಆರ್ಡರ್, ಚೆನ್ನೈ ಟಾಪ್ ಆರ್ಡರ್ನ ಸ್ವಲ್ಪ ಕಟ್ ಹಾಕುವಲ್ಲಿ ಯಶಸ್ವಿ ಆಗ್ಬೋದು ನಮ್ಮ RCB. ಈ ಚೆನ್ನೈ ಪ್ಲೇಯಿಂಗ್ 11 ನೋಡ್ತಾ ಹೋದರೆ ಋತುರಾಜ್ ಗಾಯಕ್ವಾಡ್ ಆಡ್ತಾರೆ, ಧೋನಿ ಅವರು ಆಡ್ತಾರೆ, ರಚಿನ್ ರವೀಂದ್ರ, ಸೊ ದೀಪಕ್ ಕೂಡಾಗೂ ಚಾನ್ಸ್ ಕೊಟ್ಟಿದ್ರು, ಶಿವಮ್ ದುಬೆ. ಸೊ ಈ ರೀತಿ ಉತ್ತಮವಾದಂತಹ ಬ್ಯಾಟಿಂಗ್ ಲೈನಪ್ ಇರುವಂಥದ್ದು ಚೆನ್ನೈಗೆ. ಸೊ ಅದಾದ ನಂತರ ಬೌಲಿಂಗ್ ವಿಭಾಗದಲ್ಲಿ ಬಂದರು ರವೀಂದ್ರ ಜಡೇಜಾ ಇದ್ದಾರೆ, ಅಶ್ವಿನ್ ಇದ್ದಾರೆ, ನೂರ್ ಅಹ್ಮದ್. ಸೊ ಈ ಸ್ಪಿನ್ ವಿಭಾಗನ ಇರ್ಬೋದು, ಸ್ಪೀಡ್ ವಿಭಾಗ, ಬೌಲಿಂಗ್ ವಿಭಾಗ ಮತ್ತು ಬ್ಯಾಟಿಂಗ್ ವಿಭಾಗ ಎಲ್ಲದರಲ್ಲೂ ಸಹ ಚೆನ್ನೈ ಸ್ಟ್ರಾಂಗ್ ಇರುವಂಥದ್ದು. ಜೊತೆಗೆ ಓನ್ ಪಿಚ್ ಕೂಡ ಚೆನ್ನೈಗೆ. ಈಗ ಅವ್ರು ಸ್ಪಿನ್ ಬೌಲಿಂಗ್ ನೋಡೋದಾದರೆ ನಮ್ಮಲ್ಲಿ ಸ್ಪಿನ್ನಿಗೆ ಆಡ್ತಕ್ಕಂಥ ಬ್ಯಾಟ್ಸ್ಮನ್
ಇದ್ದಾರೆ. ಬಟ್ ಕೊಹ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡ್ಬೋದು ಸ್ಪಿನ್ನಿಗೆ. ಓಪನಿಂಗ್ ಫಿಲ್ ಸಾಲ್ಟ್, ಅವ್ರ ಸ್ಪಿನ್ ಆದರೂ ಓಕೆ, ಸ್ಪೀಡ್ ಆದರೂ ಓಕೆ, ಯಾವುದಾದ್ರೂ ಒಂದೇ ಹೊಡ್ತಾ ಅವ್ರದ್ದು, ಒಂದೇ ಬ್ಯಾಟಿಂಗ್ ಶೈಲಿ. ಎಲ್ಲರಿಗೂ ನಂದು 6-4 ಮಾತ್ರ ನಾನು ನೋಡ್ತೀನಪ್ಪ ಅನ್ನೋ ಲೆಕ್ಕಕ್ಕೆ ಅವ್ರು ಆಟ ಆಡ್ತಾರೆ. ತದನಂತರ ವಿರಾಟ್ ಕೊಹ್ಲಿ ಸ್ವಲ್ಪ ಸ್ಪಿನ್ನಿಗೆ ಏನಾದ್ರು ಸ್ಟ್ಯಾಂಡ್ ಆದರು ಅಂದರೆ ಚೆನ್ನೈ ಬೌಲಿಂಗ್ ಇವತ್ತು ವಿಫಲ ಆಗ್ಬೋದು. ಬಟ್ ಚೆನ್ನೈ ಏನಾದರೂ ಸ್ಪಿನ್ ಬೌಲಿಂಗ್ ಅಟ್ಯಾಕಿಂದ ಕೊಹ್ಲಿನ ಕಟ್ಟಾಕುವ ಯಶಸ್ವಿ ಆದರೆ ಸ್ವಲ್ಪ ಎಲ್ಲೋ ಬ್ಯಾಟಿಂಗ್ ಅವರೇಜ್ ಸ್ಕೋರ್ ಕೊಡೋದ್ರಲ್ಲಿ ಸ್ವಲ್ಪ RCB ವಿಫಲ ಆಗ್ಬೋದು. ತದನಂತರ ದೇವದತ್ ಪಡಿಕಲ್ ಬರ್ತಾರೆ, ನಮ್ಮ ಕರ್ನಾಟಕದ ಹುಡುಗ. ಇವತ್ತು ಚೆನ್ನೈ ವಿರುದ್ಧ ಕರ್ನಾಟಕದ ಹುಡುಗ ಕನ್ನಡದ ಬಾವುಟ ಆರಿಸ್ತಾನ ಅನ್ನೋದೊಂದು ನಿರೀಕ್ಷೆ ಜಾಸ್ತಿ ಇದೆ. ಅದಾದಮೇಲೆ ರಜತ್ ಪಾಟಿದಾರ್ ಬರ್ತಾರೆ. ರಜತ್ ಪಾಟಿದಾರ್ ನಂತರ ಕಳೆದ ಬಾರಿ ರಣಜಿ ಟ್ರೋಫಿ ಇದ್ದಂಗೆ ನೋಡ್ಕೊತಾನೆ ಇದ್ದೀವಿ ನಾವು, ಯಾವ ಥರ ಆಟ ಇದೆ. KKR ಮೇಲೆ ಮೊನ್ನೆ ನಡೆದಂಥ KKR ಮೇಲೂ ಕೂಡ ಅವರು ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ದಾರೆ. ಹಿಂದೇನಾದರೂ ಅವರು ಬ್ಯಾಟಿಂಗ್ ಸ್ಫೋಟಕ ಬ್ಯಾಟಿಂಗ್ ಏನಾದ್ರು ಇಳಿದ್ರು ಅಂದರೆ ಚೆನ್ನೈ ಬೌಲಿಂಗ್ ಸ್ವಲ್ಪ ಡ್ಯಾಮೇಜ್ ಮಾಡುವ ಎಲ್ಲ ಲಕ್ಷಣಗಳು ಕಾಣ್ತಿದೆ. ತದನಂತರ ಲಿವಿಂಗ್ಸ್ಟನ್ ಬರ್ತಾರೆ. ಅದಾದಮೇಲೆ ಟೀಮ್ ಡೇವಿಡ್ ಕೂಡ ಇವತ್ತು ಆಡೋ ಚಾನ್ಸ್ ಜಾಸ್ತಿ ಇದೆ. ಕಳೆದ ಬಾರಿ ಅವ್ರಿಗೆ ಅಷ್ಟೊಂದು ಬ್ಯಾಟಿಂಗ್ ಸಿಗಲಿಲ್ಲ, ಅಲ್ಲಿ ಅಷ್ಟೊತ್ತಿಗೆ ಮ್ಯಾಚೇ ಮುಗಿಯೋ ಲೆವೆಲಿಗಿತ್ತು. ಇವತ್ತೇನಾದರೂ ಇಲ್ಲಿ ಟೀಮ್ ಡೇವಿಡ್ ಏನಾದ್ರು ಆಡಿದರೆ, ಬಟ್ ಅವ್ರ ಬದಲು ಏನಾದರೂ ಬೆತೆಲ್ ಯಂಗ್ಸ್ಟಾರ್, ಇಂಗ್ಲೆಂಡ್ನ ಬಹು ನಿರೀಕ್ಷಿತ ಬಹು ಬೇಡಿಕೆಯುಳ್ಳ ಆಟಗಾರ, ಅವ್ರೇನಾದರೂ ಆಡಿಸೋ ಚಾನ್ಸ್ ಹೆಚ್ಚಿಗೆ ಇದೆ. ಹಾಗೆ ಚೆನ್ನೈನಲ್ಲಿ ನೋಡೋದಾದರೆ ಋತುರಾಜ್ ಗಾಯಕ್ವಾಡ್, ಕಾನ್ವೆ ಇವತ್ತು ಆಡೋ ಚಾನ್ಸಸ್ ಜಾಸ್ತಿ ಇದೆ. ಕಾನ್ವೆನ್ ಯಾಕಂದರೆ RCB ಮೇಲೆ ಗೆಲ್ಲಬೇಕಂದ್ರೆ ಕಾನ್ವೆ ಬೇಕು ಅನ್ನೋ ಬ್ಯಾಟಿಂಗ್ ಲೈನಪ್ ಚೆನ್ನಾಗಿದೆ. ತ್ರಿಪಾಠಿ ಆಡ್ತಿದ್ದಾರೆ. ಶಿವಮ್ ದುಬೆ ಅಂದ್ರೆ ಪಿಕ್ಸ್, ಯಾಕಂದರೆ RCBಯಲ್ಲಿ ಮನೆ ಮಗ ಆಗಿದ್ದು ಈಗ RCBಗೆ ಅಪೋಸಿಟ್ ಆಗಿ ಸೆಂಚುರಿ ಹೊಡೆದಂಥ ಆಟಗಾರ ಅವರು. ಶಿವಮ್ ದುಬೆ ಕಟ್ಟಾಕಕ್ಕೆ RCB ಪ್ಲಾನ್ ಮಾಡಲೇಬೇಕು, ಯಾಕಂದ್ರೆ ಅವ್ರು ಯಾವ ಮ್ಯಾಚಲ್ಲಿ ಆಡ್ತಾರಿಲ್ಲೋ ಗೊತ್ತಿಲ್ಲ. ಬಟ್ RCB ಅಂತ ಬಂದಮೇಲೆ ಸೆಂಚುರಿ ಅಂದ್ರೆ ಪಿಕ್ಸ್ ಅವ್ರದ್ದು. ಬಟ್ ಅವ್ರನ್ನ ಕಟ್ಟಾಕೋದಲ್ಲಿ ಸ್ವಲ್ಪ RCB ಏನಾದರೂ ಪ್ಲಾನ್ ಮಾಡಿದರೆ ಬಹುತೇಕ ಸ್ವಲ್ಪ ಸ್ಕೋರ್ ಕಮ್ಮಿ ಆಗ್ಬೋದು. ಈಗ ಫ್ಯಾನ್ ಫಾಲೋಯಿಂಗ್ ಅಂತ ಬಂದರೆ CSKಗೂ ಅಷ್ಟೇ ಇದ್ದಾರೆ, RCBಗೂ ಅಷ್ಟೇ ಇದ್ದಾರೆ. ಅಂದರೆ RCB ಫ್ಯಾನ್ ಫಾಲೋಯಿಂಗು CSK ಫ್ಯಾನ್ ಫಾಲೋಯಿಂಗು ಏನು ಡಿಫ್ರೆನ್ಸ್ ಯಾವ ರೀತಿ ಇದೆ? ಆದರೆ 5 ಕಪ್ಪಿಗೆ ಎತ್ತಿರೋದ್ರಿಂದ ಅವ್ರಿಗೆ ಫ್ಯಾನ್ ಫಾಲೋಯಿಂಗ್ ಆದರೂ ಓಕೆ. ಬಟ್ RCB ಒಂದೇ ಒಂದು ಕಪ್ ಎತ್ತಿಲ್ಲ. ಆ ಫ್ಯಾನ್ ಫಾಲೋಯಿಂಗ್ ಕಂಪೇರ್ ಮಾಡಿದರೆ IPL ಇತಿಹಾಸ ಅದು. IPL ಇತಿಹಾಸ ವರ್ಲ್ಡ್ ಇತಿಹಾಸ. ವರ್ಲ್ಡ್ನಾಗ ಒಂದು ಟೀಮಿಗೆ ಸಪೋರ್ಟೆಡ್ ಅಂತ ಬಂದಾಗ RCBಗಿದ್ದ ಫ್ಯಾನ್ಸ್ ಇನ್ನು ಯಾವ ಟೀಮಿಗೂ ಇಲ್ಲ ಅಲ್ಲಿ. ಬಹುತೇಕ ರೋಹಿತ್ ಶರ್ಮನೇ ಒಂದೊಂದ್ಸಲ ಹೇಳ್ತಿದ್ದಾರೆ RCB ಫ್ಯಾನ್ಸ್ ಇಸ್ ಎ ಗ್ರೇಟ್ ಅಂತಂದು. ಅಪೋಸಿಟರ್ ಟೀಮ್ಗಳು ಕೇಳ್ತಿದ್ದಾವೆ, ನಾವು ಒಂದು ಬಾರಿ RCBಯಲ್ಲಿ ಆಡಬೇಕು, ಕೊಹ್ಲಿ ಜೊತೆಗೆ ನಾವು ಆಡಬೇಕು, ಈ ಥರ ಎಕ್ಸ್ಪೆಕ್ಟೇಷನ್. ಅಂದರೆ ಯಾವ ಲೆವೆಲಿಗೆ ಇಂಪ್ಯಾಕ್ಟ್ ಇದೆ ಅಂದರೆ RCB ಪ್ರತಿಯೊಬ್ಬರ ಮನದಲ್ಲೂ ಕೂಡ RCB. ಅಂದರೆ ಕಪ್ ಗೆಲ್ಲಿ ಬಿಡಲಿ ನಾವು RCB, ಕಪ್ ಗೆಲ್ಲಿ ಬಿಡಲಿ ನಮ್ದು RCB. 10 ಸಲ ಸೋತ್ರು ಒಂದೇ, 60 ಸಲ ಸೋತ್ರು ಒಂದೇ, ನಮ್ದು RCB. ಸೊ ಇವತ್ತಿನ ಪಂದ್ಯದ ಬಗ್ಗೆ ಹೇಳಿದ್ದಾರೆ. ಈಗ ಯಾರಿಗೆ ಪ್ಲಸ್ ಆಗ್ಬೋದು ಅಂದರೆ CSK ಓನ್ ಟೌನು, ಸೊ RCB ಇಲ್ಲಿಂದ ಹೋಗ ಅಲ್ಲಿ ಚೆನ್ನೈಯಲ್ಲಿ ಆಡ್ತಾ ಇರೋವಂಥದ್ದು ಓನ್ ಗ್ರೌಂಡ್ ಆಗಿರೋದ್ರಿಂದ CSKಗೆ ಏನಾದ್ರು ಪ್ಲಸ್ ಆಗ್ಬೋದಾ? CSK ಬಹುತೇಕ ಪ್ಲಸ್ ಆಗುತ್ತೆ, ಯಾಕಂದ್ರೆ ಅವ್ರು ಇಷ್ಟು ದಿನ ಅದೇ ಹೋಮ್ ಗ್ರೌಂಡ್, ಇಷ್ಟು ವರ್ಷ ಆಡ್ಕೊಂತ ಬಂದಂಥ ಗ್ರೌಂಡ್. ಅನಿಲ್ ಕುಂಬ್ಳೆ ಬಿಟ್ಟರೆ ಇನ್ನು ಯಾವ ನಾಯಕನೂ ಕೂಡ ಅಲ್ಲಿ ಜಯ ಸಾಧಿಸಿಲ್ಲ RCB ಪರವಾಗಿ. ಆ ನಿಟ್ಟಿನಲ್ಲಿ ನೋಡೋದಾದರೆ ಹಳೆ ಆಟಗಾರ ಅಂತ ಬಂದಾಗ ಕೊಹ್ಲಿ ಒಬ್ಬರೇ ಇರೋದು, ಅವಾಗನೇ ಯಂಗ್ಸ್ಟಾರು. ಬಟ್ ಈಗ ಧೋನಿ ಕಂಪೇರ್ ಮಾಡೋದಾದರೆ ಧೋನಿ ಆವಾಗಲೇ ಸ್ಟಾರ್. ಅವರು ಸ್ಟಾರ್ಗಿರಿನ ಅವತ್ತಿಂದ ಇವತ್ತಿನವರೆಗೂ ಹಂಗೆ ಉಳಿಸ್ಕೊಂಡು ಬಂದಿದ್ದಾರೆ. ಇದ್ರ ನಿಟ್ಟಿನಲ್ಲಿ ನೋಡೋದಾದರೆ ಬಹುತೇಕ RCBಗೆ ಸ್ವಲ್ಪ ಪ್ಲಸ್ ಮೈನಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಈಗ ಧೋನಿ ಮೊನ್ನೆ ಹೇಳ್ತಾ ಇದ್ರು, ನನ್ನ ಕಾಲ್ ಮುರ್ಕಂದ್ರು ವೀಲ್ ಚೇರಲ್ಲಿದ್ರು ನಾಡಿಸ್ತಾರೆ ಅಂತ, CSK ನಾನು ಬಿಡಲ್ಲ ಅಂತೇಳಿ. ಹೌದೌದು. ಸೊ ಎಲ್ಲ ಒಂದು ಕಡೆ ಫ್ರಾಂಚೈಸಿನೂ ಸಹ ಧೋನಿ ಬಿಡಕ್ಕೆ ಇಷ್ಟ ಇಲ್ಲ, ಅಭಿಮಾನಿಗಳು ತಲೈವಾನ್. ಸೊ ಒಂದು ಫ್ಯಾನ್ ಬೇಸ್ ಇರುವಂಥದ್ದು ಧೋನಿ ಅವರಿಗೆ. ಸೊ ಇದೆಲ್ಲ ನೋಡ್ರೆ ಇವತ್ತಿನ ಪಂದ್ಯ RCB ಮತ್ತು CSK ನಡುವೆ ಏನು ಪಂದ್ಯ ನಡೀತಿದೆ, ಒಂದು ಕಡೆ ಫ್ಯಾನ್ಗಳಿಗೂ ಸಾಕಷ್ಟು ರೋಚಕತೆ ಇರುವಂತಹ ಪಂದ್ಯ ಇದು. ಸೊ ಏನೆಲ್ಲ ಸ್ಟ್ರಾಟಜಿ ಯಾವ ರೀತಿ ಇರ್ಬೋದು? ನಮ್ಮ ಕರ್ನಾಟಕದಲ್ಲೇ ನೋಡೋದಾದ್ರೆ ಕೊಹ್ಲಿಗೆ ಎಷ್ಟು ಅಭಿಮಾನಿಗಳಿದ್ದಾರೆ ಅಷ್ಟು ಧೋನಿಗೆ ಇದ್ದಾರೆ. ಬಟ್ ಚೆನ್ನೈ ಅನ್ನೋದಕ್ಕಿಂತ ಕೊಹ್ಲಿ ವಿತ್ ಧೋನಿ ಇವರಿಬ್ಬರಿಗೆ ಕಂಪೇರ್ ಮಾಡೋದಾದ್ರೆ ಇಬ್ಬರಿಗೆ ಫ್ಯಾನ್ ಫಾಲೋ ಹಂಗೆ ಇದೆ. ಒಂಥರ ಜಿದ್ದಿ ಮ್ಯಾಚ್ ಅಂತಲೇ ಹೇಳ್ಬೋದು. ನಾವು ಗೆಲ್ಬೇಕಂತಂದು ಕರ್ನಾಟಕ ಅಂದರೆ ಚೆನ್ನೈ ನಾವೇ ಗೆಲ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅಭಿಮಾನಿಗಳು ಕಾತರದಿಂದ ಕಾಯ್ತಿರ್ತಾರೆ. ಆದರೆ ಗ್ರೌಂಡ್ ಮಾತ್ರ ಇಂದು 2018ನೇ ಆವೃತ್ತಿ ಇದೆ. 18ನೇ ಆವೃತ್ತಿಗೆ ಮೊದಲನೇ ಆವೃತ್ತಿಯಲ್ಲಿ ಮಾತ್ರ RCB ಅವ್ರ ಮೇಲೆ ಗೆದ್ದಿರ್ತಕ್ಕಂಥ ನೋಡ್ಬೋದು, ಅದೇ ಚಿದಂಬರಂ ಸ್ಟೇಡಿಯಂನಲ್ಲಿ. ಈ ಬಾರಿ 17 ವರ್ಷ ನಿರಂತರ ಸೋತ್ಕೊಂತ ಬಂದಿದೆ ಅಲ್ಲಿ, ನಿರಂತರ ಸೋಲು. ಈ ಬಾರಿ ಪಟಿದಾರ್ ಏನಾದರೂ ಲಕ್ಕಿ ಮ್ಯಾನ್ ಆಗ್ತಾರಾ, ಆ ಗ್ರೌಂಡಿಗೆ ಏನಾದರೂ ವಿಜಯ ಪದಕ್ಕೆ RCB ಬಾವುಟ ನೆಡ್ತಾರಾ ಅನ್ನೋದು ಭಾಳ ಕಾತರ ಇದೆ. ಒಟ್ಟು 17 ವರ್ಷಗಳ ಏನು ಐತೆ ಸೋಲಿದೆ, ಸೋಲಿನ ಇತಿಹಾಸ ಇದೆ, ಆ ಇತಿಹಾಸ ಇವತ್ತೇನೋ ಬ್ರೇಕ್ ಆಗ್ಬೋದಾ, RCB ಗೆಲ್ಬೋದಾ? ಪಟಿದಾರನ್ನು ಬಟ್ ನಮ್ಮ RCB ಪ್ಲೇಯಿಂಗ್ 11 ನೋಡೋದಾದರೆ ಬ್ರೇಕ್ ಆಗುವ ಎಲ್ಲ ಚಾನ್ಸಸ್ ಇದೆ. ಯಾಕಂದರೆ ಪ್ರತಿಯೊಬ್ಬರು ಕೂಡ ಒಳ್ಳೆ ಉತ್ತಮ ಫಾರ್ಮ್ನಲ್ಲಿ ಇದ್ದಾರೆ. ಅದ್ರಾಗೂ ಕಳೆದ ಬಾರಿ ಕೊಹ್ಲಿ ಹಾಫ್ ಸೆಂಚುರಿ ಬೇರೆ ಬಾರಿಸಿದ್ರು. ಅವ್ರು ಫಾರ್ಮ್ನಲ್ಲಿ ಇದ್ದರು ಅಂದರೆ ಎದುರಾಳಿ ಆಟಗಾರಿಗೆ ಸ್ವಲ್ಪ ಎಲ್ಲೋ
ಭಯ ಅಂತಲೇ ಹೇಳ್ಬೋದು ಅವ್ರು. ಆರ್ ಸಿ ಬಿ ಬ್ಯಾಟಿಂಗ್ ಲೈನಪ್ಪು ಅದೇ ರೀತಿ ಇರುವಂಥದ್ದು. ಈ ಸಾಲ್ಟ್ ಇರ್ಬೋದು, ಕೊಹ್ಲಿ, ಪಡಿಕಲ್ ಜೊತೆಗೆ ಲಿವಿಂಗ್ಸ್ಟನ್ನು, ಟೀಮ್ ಡೇವಿಡ್ ಎಂಟ್ರಿ ಬಂದು ಆಗ್ಬೋದು, ಆಮೇಲೆ ಆಲ್ರೌಂಡರ್ ಕೃಣಾಲ್ ಪಾಂಡ್ಯ. ಸೊ ಉತ್ತಮ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಲೈನಪ್ ಎರಡೂ ಆರ್ ಸಿ ಬಿಲಿ ಚೆನ್ನಾಗಿದೆ ಈ ಸಲ. ಸೊ ಹಂಗಾಗಿ ಆರ್ ಸಿ ಬಿ ಏನಾದ್ರು 17 ವರ್ಷಗಳ ಏನು ಕಳಂಕ ಇದೆ ಆ ಕಳಂಕ ಇವತ್ತು ತೊಳೆದಾಕುತ್ತಾ? ಭಾಳ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದಾರೆ ಅಭಿಮಾನಿಗಳು. ಆರ್ ಸಿ ಬಿ ಅಭಿಮಾನಿಗಳು ಬೇಕಾಗಿರೋದು ಒಂದೇ, ಅದು ಏನೇ ಆಗಲಿ ಆರ್ ಸಿ ಬಿ ಗೆಲ್ಲಿ, ಏನಾದರೂ ಆಗಲಿ. ಈಗ 17 ವರ್ಷದ ಮುಗಿದೋಗಿದೆ, ಬಟ್ ಈ ವರ್ಷ ಗೆಲ್ಲಬೇಕು. ಚೆನ್ನೈ ವಿರುದ್ಧ ಅದು ಎಲ್ಲಿ ನಡೆದ್ರೂ ಕೂಡ ಚೆನ್ನೈ ವಿರುದ್ಧ ಗೆಲುವನ್ನು ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತಾರೆ ಆರ್ ಸಿ ಬಿ ಅಭಿಮಾನಿಗಳು. ಬಟ್ ಈ ಬಾರಿ ಗೆಲ್ಲುತ್ತೆ ಅನ್ನೋ ಭಾಳ ನಿರೀಕ್ಷೆ ಇದೆ. ಯಾಕಂದರೆ ಒಳ್ಳೊಳ್ಳೆ ಘಟಾನುಘಟಿ ಬ್ಯಾಟ್ಸ್ಮನ್ಗಳಿದ್ದಾರೆ, ಎಲ್ಲ ಇಂಗ್ಲೆಂಡ್ ಪ್ಲೇಯರ್ಸ್. ಪ್ರತಿ ಸಲನೂ ಬೇರೆ ಬೇರೆ ಪ್ಲೇಯರ್ಸ್ ಮೇಲೆ ಜಾಸ್ತಿ ಅವಲಂಬನೆ ಇತ್ತು, ಬಟ್ ಈ ಸರಿ ಇಂಗ್ಲೆಂಡ್ ಪ್ಲೇಯರ್ಸ್ ಮೇಲೆ ಜಾಸ್ತಿ ಅವಲಂಬನೆ ಇದ್ದಾರೆ. ಹಾಗಾಗಿ ಗೆಲ್ಲುತ್ತೆ ಅನ್ನೋ ಒಂದು ನಿರೀಕ್ಷೆ ಜಾಸ್ತಿ ಇದೆ. ಆ ಕಡೆ ಬೌಲಿಂಗ್ ಅಟ್ಯಾಕ್ ನೋಡೋದಾದರೆ ಪತಿರಾನ ಇವತ್ತು ಆಡ್ತಿದ್ದಾರೆ. ಪತಿರಾನ ಆಗಿರ್ಬೋದು, ತದನಂತರ ದೀಪಕ್ ಕೂಡ ಆಗಿರ್ಬೋದು. ದೀಪಕ್ ಕೂಡ ಬೌಲರ್, ಬೆಸ್ಟ್ ಆಲ್ರೌಂಡರ್. ಅವರು ಕೂಡ ಬೌಲಿಂಗು ವಿತ್ ಬ್ಯಾಟಿಂಗ್ ಎರಡೂ ಮಾಡ್ತಾರೆ. ರಚಿನ್ ರವೀಂದ್ರ ಸ್ಪಿನ್ ಬೌಲಿಂಗ್ ವಿತ್ ಆಲ್ರೌಂಡರ್. ಬ್ಯಾಟಿಂಗ್ ಅಂದರೂ ಒಳ್ಳೆ ಫಾರ್ಮ್ನಲ್ಲಿದ್ದಾರೆ. ಕಳೆದ ಬಾರಿ ಅವರೇ ಮ್ಯಾಚ್ ವಿನ್ನರಲ್ಲಿ. ತದನಂತರ ರವಿಚಂದ್ರ ಜಡೇಜಾ, ಇಂಡಿಯಾದ ಬೆಸ್ಟ್ ಸ್ಪಿನ್ನರ್ ಇಬ್ಬರು ಕೂಡ ಒಂದೇ ಟೀಮಲ್ಲಿ ಇರೋದು. ಅದು ಒಂದೆಲ್ಲೋ ನಮ್ಮ ಆರ್ ಸಿ ಬಿಗೆ ಒಂದು ಸ್ವಲ್ಪ ಪ್ಲಸ್ ಆಗ್ಬೋದು. ಅವರು ಇಬ್ಬರು ಸ್ಪಿನ್ ಅಟ್ಯಾಕ್. ಅದಾದಮೇಲೆ ನೂರ್ ಅಹ್ಮದ್, ಅಫ್ಘಾನಿಸ್ತಾನದ ಯಂಗ್ ಸ್ಟಾರ್. ಅವ್ರದ್ದ ಸ್ವಲ್ಪ ನಮ್ಮ ಆಟಗಾರರಿಗೆ ಸ್ವಲ್ಪ ಕಡಿವಾಣ ಬೀಳ್ಬೋದು. ಅದನ್ನು ಹೊರತುಪಡಿಸಿ ಕೊಹ್ಲಿ ಏನಾದರೂ ಸ್ಪಿನ್ನಿಗೆ ನಿಂತರು ಅಂದರೆ ಅವ್ರಿಗೆ ಯಾವ ಸ್ಟ್ರಾಂಗೆಸ್ಟ್ ಬೌಲಿಂಗ್ ಕೂಡ ಕೊಹ್ಲಿ ಮುಂದೆ ನಡೆಯಲ್ಲ. ಕಟ್ಟಾಕುವಲ್ಲಿ ಏನಾದರೂ ಚೆನ್ನಾಗಿ ವಿಫಲ ಆಯಿತು ಅಂದರೆ ಆರ್ ಸಿ ಬಿ ಮೇಲ್ಗೈ ಸಾಧಿಸುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಸೊ ಏನು ಚೆನ್ನೈನಲ್ಲಿ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ನಡುವೆ ಒಂದು ಪಂದ್ಯ, ಅದು ಚಿದಂಬರಂ ಸ್ಟೇಡಿಯಂನಲ್ಲಿ ನಡೀತಾ ಇರುವಂಥದ್ದು. ಈ ಪಂದ್ಯ ಸಾಕಷ್ಟು ಹೈ ವೋಲ್ಟೇಜಿಂದ ಕೂಡಿರುವಂಥದ್ದು. ಒಂದು ಕಡೆ 17 ವರ್ಷಗಳಿಂದ ಗೆಲುವನ್ನೇ ಸಾಧಿಸೇ ಇರುವಂತಹ ಏನು ಆರ್ ಸಿ ಬಿ ಇದೆ, ಇವತ್ತು ಗೆಲ್ಲಬೇಕು ಅನ್ನೋಂತಹ ನಿರೀಕ್ಷೆಯಲ್ಲಿರುವಂಥದ್ದು. ಒಟ್ಟಿನಲ್ಲಿ ಏನಾಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಉಂಟು ಮಾಡಿರುವಂಥದ್ದು. ಫ್ಯಾನ್ಸು ಸಹ ಕುತೂಹಲದಿಂದನೇ ಕಾಯ್ತಿದ್ದಾರೆ, ನಾವು ಸಹ ಕುತೂಹಲದಿಂದ ಕಾಯ್ತಾ ಇದ್ದೀವಿ. ನೋಡೋಣ ಚೆನ್ನೈನಲ್ಲಿ ಆರ್ ಸಿ ಬಿ ಈ ಬಾರಿ ಏನಾದ್ರು ಮೋಡಿ ಮಾಡುತ್ತಾ ಎಂಬುದನ್ನು ಕಾದು ನೋಡಬೇಕಾಗಿರುತ್ತೆ. ಸೊ ಇದಾಗಿತ್ತು ಈ ಕ್ಷಣದ ಕ್ರೀಡಾ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್.